ಸಿಂಪಲ್ ಆಗಿ ಇಂಗ್ಲಿಷ್ ಕಲಿಯೋಣ ವಿತ್ ಶಾಲೆ ಮನೆ ಪಾಠ. ಇವತ್ತು ನಾವು ತುಂಬಾನೇ ಒಂದು ಕನ್ಫ್ಯೂಸ್ ಮಾಡಬಹುದಾದ ಅತಿ ಉಪಯುಕ್ತ ಕೆಲವು ವಾಕ್ಯಗಳು ನೋಡುವ. ಡೋಂಟ್ ವರಿ ಅಬೌಟ್ ಇಟ್ ಅಂದರೆ ಅದರ ಬಗ್ಗೆ ಚಿಂತಿಸಬೇಡ, ಅದು ನನ್ನ ತಪ್ಪಲ್ಲ. ಇಟ್ಸ್ ನಾಟ್ ಮೈ ಫಾಲ್ಟ್. ಇಟ್ಸ್ ನಾಟ್ ಮೈ ಫಾಲ್ಟ್. ನನಗೆ ಹಾಗೆ ಅನಿಸುವುದಿಲ್ಲ. ಐ ಡೋಂಟ್ ಥಿಂಕ್ ಸೋ. ಐ ಡೋಂಟ್ ಥಿಂಕ್ ಸೋ. ನನಗೆ ಹಾಗೆ ಅನಿಸುತ್ತದೆ. ಐ ಥಿಂಕ್ ಸೋ. ಐ ಥಿಂಕ್ ಸೋ. ನೋಡಿ, ಇಲ್ಲಿ ಡಿಫ್ರೆನ್ಸ್ ಇದೆ. ಅವನು ಬರುತ್ತಾನೆ ಎಂದು ನಾನು ಭಾವಿಸಿದ್ದೆ. ಐ ಥಾಟ್ ಹಿ ವುಡ್ ಕಮ್. ನಾನು ನಿನಗೆ ಮೊದಲೇ ಹೇಳಿದ್ದೆ. ಐ ಹ್ಯಾಡ್ ಆಲ್ರೆಡಿ ಟೋಲ್ಡ್ ಯು. ಐ ಹ್ಯಾಡ್ ಆಲ್ರೆಡಿ ಟೋಲ್ಡ್ ಯು. ನೀನು ನನಗೆ ಹೇಳಬೇಕಿತ್ತು. ಯು ಶುಡ್ ಹ್ಯಾವ್ ಟೋಲ್ಡ್ ಮೀ. ಯು ಶುಡ್ ಹ್ಯಾವ್ ಟೋಲ್ಡ್ ಮೀ. ನೀನು ನನಗೆ ಯಾಕೆ ಹೇಳಲಿಲ್ಲ? ವೈ ಡಿಡಿಂಟ್ ಯು ಟೆಲ್ ಮೀ. ವೈ ಡಿಡಿಂಟ್ ಯು ಟೆಲ್ ಮೀ. ನಾನು ಅವನನ್ನು ಇತ್ತೀಚೆಗೆ ನೋಡಿದೆ. ಐ ಸಾ ಹಿಮ್ ರೀಸೆಂಟ್ಲಿ. ನಾನು ಅವನನ್ನು ಬಹಳ ದಿನಗಳಿಂದ ನೋಡಿಲ್ಲ. ಐ ಹ್ಯಾವೆಂಟ್ ಸೀನ್ ಹಿಮ್ ಫಾರ್ ಎ ಲಾಂಗ್ ಟೈಮ್. ಅವನು ಹೊರಟು ಹೋಗಿದ್ದ. ಈ ಹ್ಯಾಡ್ ಲೆಫ್ಟ್. ಈ ಹ್ಯಾಡ್ ಲೆಫ್ಟ್. ಅವನು ಈಗಾಗಲೇ ಹೋಗಿದ್ದಾನೆ. ಈ ಹ್ಯಾಸ್ ಆಲ್ರೆಡಿ ಲೆಫ್ಟ್. ಈ ಹ್ಯಾಸ್, ನೋಡಿ ಇಲ್ಲಿ ಹ್ಯಾಸ್ ಬಂದಿದೆ. ನಾನು ಅದನ್ನು ಮಾಡಬಹುದಿತ್ತು. ಐ ಕುಡ್ ಹ್ಯಾವ್ ಡನ್ ಇಟ್. ನೀನು ಅದನ್ನು ಮಾಡಬಹುದಿತ್ತು. ಯು ಕುಡ್ ಹ್ಯಾವ್ ಡನ್ ಇಟ್. ನೀನು ಅದನ್ನು ಮಾಡಬಾರದು. ಯು ಶುಡಂಟ್ ಡೂ ಇಟ್. ಯು ಶುಡಂಟ್ ಡೂ ಇಟ್. ನೀನು ಅದನ್ನು ಮಾಡಬೇಕಾಗಿಲ್ಲ. ಯು ಡೋಂಟ್ ಹ್ಯಾವ್ ಟು ಡೂ ಇಟ್. ನನಗೆ ಅದನ್ನು ಮಾಡಲು ಸಾಧ್ಯವಾಗುತ್ತದೆ. ಐ ವಿಲ್ ಬಿ ಏಬಲ್ ಟು ಡೂ ಇಟ್. ನನಗೆ ಅದನ್ನು ಮಾಡಲು ಸಾಧ್ಯವಾಗಲಿಲ್ಲ. ಐ ಕುಡಂಟ್ ಡೂ ಇಟ್. ಐ ಕುಡಂಟ್ ಡೂ ಇಟ್. ನಾನು ಅದನ್ನು ಮಾಡಲು ಪ್ರಯತ್ನಿಸಿದೆ. ಐ ಟ್ರೈಡ್ ಟು ಡೂ ಇಟ್. ನಾನು ಅದನ್ನು ಮಾಡಲು ಪ್ರಯತ್ನಿಸುತ್ತಿದ್ದೇನೆ. ಐ ಆಮ್ ಟ್ರೈಯಿಂಗ್ ಟು ಡೂ ಇಟ್. ನನಗೆ ಅದು ಇಷ್ಟವಾಗಲಿಲ್ಲ. ಐ ಡಿಡಿಂಟ್ ಲೈಕ್ ಇಟ್. ನನಗೆ ಅದು ಇಷ್ಟವಿಲ್ಲ. ಐ ಡೋಂಟ್ ಲೈಕ್ ಇಟ್. ನೋಡಿ, ಸ್ವಲ್ಪನೇ ಚೇಂಜಸ್ ಇದೆ, ಜಾಸ್ತಿ ಚೇಂಜಸ್ ಇಲ್ಲ, ಬಟ್ ಅರ್ಥ ಚೇಂಜ್ ಆಗ್ತದೆ. ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ಐ ಡೋಂಟ್ ನೋ ಅಬೌಟ್ ಇಟ್. ನನಗೆ ಅದರ ಬಗ್ಗೆ ಗೊತ್ತಿದೆ. ಐ ನೋ ಅಬೌಟ್ ಇಟ್. ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡ. ಡೋಂಟ್ ಗೆಟ್ ಮೀ ರಾಂಗ್. ಡೋಂಟ್ ಗೆಟ್ ಮೀ ರಾಂಗ್. ನಾನು ಹೇಳಿದ್ದು ಅದಲ್ಲ. ದ್ಯಾಟ್ಸ್ ನಾಟ್ ವಾಟ್ ಐ ಮೆಂಟ್. ದ್ಯಾಟ್ಸ್ ನಾಟ್ ವಾಟ್ ಐ ಮೆಂಟ್. ನೀನು ಏನು ಹೇಳಿದೆ? ವಾಟ್ ಡಿಡ್ ಯು ಸೇ? ವಾಟ್ ಡಿಡ್ ಯು ಸೇ? ನೀನು ಏನು ಹೇಳಲು ಬಯಸುತ್ತೀಯಾ? ವಾಟ್ ಆರ್ ಯು ಟ್ರೈಂಗ್ ಟು ಸೇ? ವಾಟ್ ಆರ್ ಯು ಟ್ರೈಂಗ್ ಟು ಸೇ? ನಾನು ಹೋಗಬೇಕಿತ್ತು, ಆದರೆ ಹೋಗಲಿಲ್ಲ. ಐ ವಾಸ್ ಸಪೋಸ್ ಟು ಗೋ ಬಟ್ ಐ ಡಿಡಿಂಟ್. ನಾನು ಹೋಗಬೇಕಾಗಿತ್ತು. ಐ ಹ್ಯಾಡ್ ಟು ಗೋ. ನಾನು ಹೋಗಬೇಕು. ಐ ಹ್ಯಾವ್ ಟು ಗೋ. ಅದೇ ರಿಪೀಟ್ ಈಗ. ನನಗೆ ಸ್ವಲ್ಪ ಸಮಯ ಬೇಕು. ಐ ನೀಡ್ ಸಮ್ ಟೈಮ್. ಐ ನೀಡ್ ಸಮ್ ಟೈಮ್. ನನಗೆ ಸ್ವಲ್ಪ ಸಮಯ ಕೊಡು. ಗಿವ್ ಮೀ ಸಮ್ ಟೈಮ್. ಗಿವ್ ಮೀ ಸಮ್ ಟೈಮ್. ನಾನು ನಿನಗಾಗಿ ಕಾಯುತ್ತೇನೆ. ಐ ವಿಲ್ ವೇಟ್ ಫಾರ್ ಯು. ಐ ವಿಲ್ ವೇಟ್ ಫಾರ್ ಯು. ನಾನು ನಿನ್ನನ್ನು ಕಾಯುತ್ತಿದ್ದೆ. ಐ ವಾಸ್ ವೇಟಿಂಗ್ ಫಾರ್ ಯು. ಐ ವಾಸ್ ವೇಟಿಂಗ್ ಫಾರ್ ಯು. ನೀನು ಯಾವಾಗಿನಿಂದ ಇಲ್ಲಿದ್ದೀಯಾ? ಹೌ ಲಾಂಗ್ ಹ್ಯಾವ್ ಯು ಬೀನ್ ಹಿಯರ್? ನೀನು ಯಾವಾಗ ಬಂದೆ? ವೆನ್ ಡಿಡ್ ಯು ಕಮ್? ವೆನ್ ಡಿಡ್ ಯು ಕಮ್? ನೀನು ಎಲ್ಲಿದ್ದೆ? ವೇರ್ ವೇರ್ ಯು? ವೇರ್ ವೇರ್ ಯು? ನೀನು ಎಲ್ಲಿದ್ದೆ? ನಾನು ಅದನ್ನು ಮರೆತಿದ್ದೆ. ಐ ಹ್ಯಾಡ್ ಫಾರ್ಗಟನ್ ಇಟ್. ಐ ಹ್ಯಾಡ್ ಫಾರ್ಗಟನ್ ಇಟ್. ನಾನು ಅದನ್ನು ಮರೆತಿದ್ದೇನೆ. ಐ ಹ್ಯಾವ್ ಫಾರ್ಗಟನ್ ಇಟ್. ನಾನು ಈಗಷ್ಟೇ ಊಟ ಮಾಡಿದ್ದೆ. ಐ ಜಸ್ಟ್ ಹ್ಯಾಡ್ ಮೈ ಮೀಲ್. ನಾನು ಇನ್ನೂ ಊಟ ಮಾಡಿಲ್ಲ. ಐ ಹ್ಯಾವೆಂಟ್ ಈಟನ್ ಎಟ್. ನಾನು ಅಲ್ಲಿ ಹೋಗಿಲ್ಲ.
ಐ ಹ್ಯಾವೆಂಟ್ ಬೀನ್ ದೇರ್. ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ನೆಕ್ಸ್ಟ್, ನನಗೆ ಗೊತ್ತಿರಲಿಲ್ಲ. ಐ ಡಿಡಿಂಟ್ ನೋ. ಐ ಡಿಡಿಂಟ್ ನೋ. ನನಗೆ ಅರ್ಥವಾಗುತ್ತಿಲ್ಲ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನನಗೆ ಅರ್ಥವಾಗಲಿಲ್ಲ. ಐ ಡಿಡಿಂಟ್ ಅಂಡರ್ಸ್ಟ್ಯಾಂಡ್. ಸೊ ಹಾಗಾದ್ರೆ ಇವತ್ತಿನ ಕ್ವಶನ್ ನೋಡುವ ಏನಂತ. ತರಗತಿ ಆರಂಭಿಸೋಣ. ಇದಕ್ಕೆ ಇಂಗ್ಲಿಷ್ ನಲ್ಲಿ ಯಾವ ರೀತಿ ಹೇಳ್ಬಹುದು ಅಂತ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ನಾವು ಮುಂದಿನ ವಿಡಿಯೋದಲ್ಲಿ ಸಿಗುವ.